ಮಾತಾಡುವ ಆರಂಭದಲ್ಲಿ ಹೇಳಿದರು, ಗಾಂಧೀಜಿ ನಾಳೆ ಜನವರಿ 30 ಅವರು ಹುತಾತ್ಮ ಅಂತ ಬಳಕೆ ಮಾಡ್ತೀವಿ ಪದ. ಅವರು ಹತ್ಯೆಗೆ ಒಳಗಾದಂಥ ದಿನ. ಸ್ವತಂತ್ರ ಭಾರತದ ಮೊದಲ ಮತೀಯವಾದಿ ಭಯೋತ್ಪಾದಕ ನಾಥುರಾಮ್ ವಿನಾಯಕ ಗೋಡ್ಸೆ ಗಾಂಧೀಜಿಯವರನ್ನ ಕೊಲೆ ಮಾಡ್ತಾರೆ 5 ಗಂಟೆಗೆ. ಗಾಂಧೀಜಿಯವರ ಕನಸು ಏನಾಗಿತ್ತು? ಎಲ್ಲರೂ ಗ್ರಾಮ ಸ್ವರಾಜ್ಯ ಅಂತ ಮಾತಾಡ್ತಾರೆ. ಇವತ್ತು ಕೂಡ ಇವತ್ತಿನ ತನಕ ನೀವು ಯಾವುದೇ ರಾಜಕಾರಣಿಗಳ ಭಾಷಣ, ಸ್ವಾತಂತ್ರ್ಯ ದಿವಸ ಆಗಿರ್ಬೋದು ಅಥವಾ ಗಣರಾಜ್ಯೋತ್ಸವ ದಿವಸ ಆಗಿರ್ಬೋದು ಅಥವಾ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆಗಿರ್ಬೋದು, ಪಂಚಾಯತ್ ರಾಜ್ ಸಬಲೀಕರಣದ ದಿನ ಆಗಿರ್ಬೋದು, ಅಲ್ಲಿ ಮಾತಾಡುವಾಗ ಬರುವಂಥ ಪದ, ಅತಿ ಹೆಚ್ಚು ಬಳಕೆ ಆಗುವಂಥ ಪದ ಗ್ರಾಮ ಸ್ವರಾಜ್ಯ. ಏನಿದು ಗ್ರಾಮ ಸ್ವರಾಜ್ಯ? ಏನಾದರೂ ಮಾಡಿದೀವ ನಾವು ಗ್ರಾಮ ಸ್ವರಾಜ್ಯಕ್ಕೆ ಸಂಬಂಧಪಟ್ಟಾಗಿ? ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅವಕಾಶ ಇದೆಯಾ? ಇವತ್ತು ನಾವು ಕಳೆದೋಗಿದ್ದೀವಿ. ಏನೆಲ್ಲ ಆಗ್ತಾ ಇದೆ ನಮ್ಮ ಸುತ್ತಮುತ್ತ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಗ್ರಾಮಗಳೇ ನಾಶ ಆಗ್ತಾ ಇದೆ. ಗ್ರಾಮಗಳಿಂದ ಜನ ವಲಸೆ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಗಳಿದೆ, ಅದನ್ನು ಚರ್ಚೆ ಮಾಡೋಣ. ಯಾಕೆ ಹೀಗೆ? ಗಾಂಧೀಜಿಯವರ ಕನಸಿಗೆ ಕೊಡಲಿ ಇಟ್ಟವರು ಯಾರು? ಈಗ ಮೊನ್ನೆಯಿಂದ ಬಹಳ ದೊಡ್ಡ ಒಂದು ವಿವಾದ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಹೆಸರನ್ನೇ ಬದಲಾವಣೆ ಮಾಡಿದ್ದಾರೆ. ಅದು ಬರೀ ಹೆಸರು ಬದಲಾವಣೆ ಅಲ್ಲ, ಯೋಜನೆಯೇ ಬದಲಾವಣೆ. ಅದು ನಿಮ್ಗೆ ಗೊತ್ತಿರಬೇಕು, ನೀವು ಓದಿದ್ರೆ, ನನ್ನ ಹತ್ರ ಇದೆ. ನಾನು ಆಂದೋಲನ ಮತ್ತು ವಾರ್ತಾ ಭಾರತದಿಗೆ 2 ಪತ್ರಿಕೆಗಳಿಗೂ ಕೂಡ ಇದನ್ನು ಬರೆದೇ ನಾನು ಪಬ್ಲಿಷ್ ಮಾಡಿದ್ದೇನೆ. 2 ಪತ್ರಿಕೆಗಳಲ್ಲಿ ಕೂಡ, ಮೈಸೂರಿನ ಆಂದೋಲನ ಪತ್ರಿಕೆ ಮತ್ತು ವಾರ್ತಾ ಭಾರತದಿಗೆ. ಹೊಸ ಕಾಯಿದೆ ಅದು. ಆಗ ಸರ್ ಮಾತಾಡುವಾಗ ಫೋನಲ್ಲಿ ಯಾರು ಮಾತಾಡ್ತಾ ಇದ್ರು, ಏನದು ವಿಜಿ ರಾಮ್ಜಿ ಅಂದ್ರೆ ಬಹಳ ನೋಡಿ, ವಿಜಿ ರಾಮ್ಜಿ ಏನು? ರಾಮನಿಗೂ ಗ್ರಾಮ ಭಾರತಕ್ಕೂ ಏನು ಸಂಬಂಧ? ರಾಮನಿಗೂ ಗ್ರಾಮೀಣಾಭಿವೃದ್ಧಿಗೂ ಏನು ಸಂಬಂಧ? ರಾಮ ಯಾಕೆ ಬಂದ ಈ ಯೋಜನೆಯಲ್ಲಿ? ಸುಮಾರು 1,70,000 ಕೋಟಿ ರೂಪಾಯಿ ಯೋಜನೆ. ಎಷ್ಟು? 1,00,000 ವಾರ್ಷಿಕ 70,000 ಕೋಟಿ ಅನುದಾನದ ಬಳಕೆಯಾಗುವಂತ ಯೋಜನೆ. ಈ ಯೋಜನೆ ಮಹಾತ್ಮ ಗಾಂಧಿ ಮನ್ರೇಗಾ ಅಂತ ನಾವು ಕರಿತೀವಿ. 2005ರಲ್ಲಿ ಆರಂಭ ಆಗಿತ್ತು. UPA 1 ನಿಮ್ಗೆ ಗೊತ್ತಿರಬೇಕು. UPA 1 ನಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ ಆಗ ಎಲ್ಲ ಎಡಪಕ್ಷಗಳೆಲ್ಲ ಸರ್ಕಾರದ ಒಳಗಿಲ್ಲ ಅಂದ್ರೆ ಭಾಗ ಆಗಿತ್ತು. ಸಿದ್ದರಾಮಯ್ಯ ಯೆಚೂರಿ ಅವರು ಕನಿಷ್ಠ ಕಾರ್ಯಕ್ರಮ ಸಮಿತಿ ಅಧ್ಯಕ್ಷರಾಗಿದ್ದರು. ಅವರೆಲ್ಲ ಸಲಹೆ ಕೊಟ್ಟಿದ್ದು ಈ ಥರದ ಯೋಜನೆ ಬೇಕು ಅಂತ. ಆ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಹೋರಾಟ ನಡೆದಿತ್ತು. ನಿಮ್ಗೆ ಗೊತ್ತಿರಬೇಕು, ರಾಜಸ್ಥಾನದಲ್ಲಿ ಒಂದು ಸಂಘಟನೆ ಇದೆ, ಅರುಂಧಿತರಾಗಿ ಹೆಸರು ಕೇಳಿರಬೇಕು ನೀವು. MKSS ಅಂತ ಸಂಘಟನೆ. ಅದು ಗಂಡ ಹೆಂಡತಿ ಇಬ್ಬರು ಕೂಡ ಹಿರಿಯ IAS ಅಧಿಕಾರಿಗಳು. ಅವರು ತಮ್ಮ IAS ಹುದ್ದೆಗೆ ರಾಜೀನಾಮೆ ನೀಡಿ ರಾಜಸ್ಥಾನದ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ಕೂಡ. MKSS ಅನ್ನೋದು ಅವ್ರ ಸಂಘಟನೆ, ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆ ಅಂತ. ಅವರ ಹೋರಾಟ ಕೂಡ ಈ ಕಾರ್ಯಕ್ರಮ ಬರಲಿಕ್ಕೆ ಅವತ್ತು ಕಾರಣ. ಆಮೇಲೆ ಫಸ್ಟ್ UPA ನಲ್ಲಿ ಏನು ಬಹಳ ತುಂಬಾ ಕಾರ್ಯಕ್ರಮಗಳನ್ನು ತಂದರು. ಮಾಹಿತಿ ಹಕ್ಕು ಕಾಯ್ದೆ ಆಗಿರ್ಬೋದು, ತುಂಬಾ ಶಿಕ್ಷಣದ ಹಕ್ಕು ಕಾಯ್ದೆ, ಅನೇಕ ಕಾಯ್ದೆಗಳನ್ನು ಕೊಟ್ಟಂತ ಕೀರ್ತಿ UPA ಸರ್ಕಾರ ಆ ಸಂದರ್ಭದಲ್ಲಿ ಇದ್ದಂಥ ಸರ್ಕಾರಕ್ಕೆ ಸಲ್ತದೆ. ಆಗ ಬಂದಂತ ಕಾಯ್ದೆ. ಆ ಕಾಯ್ದೆ ಬಗ್ಗೆ ಸ್ವಲ್ಪ ಮತ್ತೆ ಮಾತಾಡ್ತೀನಿ ನಾನು, ಯಾಕಂದ್ರೆ ನಾವು ಅದು ಒಂದು ಭಾಗ. ಇವತ್ತು ಅದು ಬಹಳ ವಿರೋಧ. ಹೆಸರು ಚೇಂಜ್ ಮಾಡಿದ್ದಾರೆ, ಮಹಾತ್ಮ ಗಾಂಧಿಯನ್ನ ಕಿತ್ತಾಕಿದ್ದಾರೆ. ಮಹಾತ್ಮ ಗಾಂಧಿನ ಇವತ್ತು ಕಿತ್ತಾಕಿದ್ದಲ್ಲ, ಅವರು 1948ರಲ್ಲಿ ಎದೆ ಗುಂಡಾಕಿ ಸಾಯಿಸಿದ್ರು. ಅದಾದ್ಮೇಲೆ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರ ಕನ್ನಡಕನ್ನ ಶೌಚಾಲಯದ ಗೋಡೆ ಮೇಲೆ ಅಂಟಿಸಿದ್ರು. ನಾನು ಅವತ್ತೇ ಹೇಳಿದ್ದೆ ಒಂದು ಕಾರ್ಯಕ್ರಮದಲ್ಲಿ, ಇದು ಆರಂಭ. ಅದೇ ಅವರು ಸಾವರ್ಕರ್ ಕನ್ನಡಕನ, ಅವರ ಟೋಪಿಯನ್ನ ಶೌಚಾಲಯದ ಗೋಡೆಗೆ ಅಂಟಿಸಲು ನೋಡೋಣ ತಾಕತ್ತಿದ್ರೆ, ಧೈರ್ಯ ಇದ್ರೆ, ಅವತ್ತು ಆರಂಭ ಮಾಡಿದ್ದು. ಹಂತವಾಗಿ ಮಹಾತ್ಮ ಗಾಂಧಿಯವರ ಚಿಂತನೆಗಳನ್ನು, ಅವರ ಆಶಯಗಳನ್ನು, ಅವರ ಕನಸುಗಳನ್ನು
ಅವರ ನೆನಪುಗಳನ್ನ ತೆಗೆದುಹಾಕುವ ಅಳಿಸಿ ಹಾಕುವ ಪ್ರಯತ್ನ, ಅದರ ಪ್ರಯತ್ನದ ಭಾಗ ಇದೆ ಈ ಕಾರ್ಯಕ್ರಮ ಕೂಡ, ಅದೊಂದು ಅದರ ಭಾಗ. ಅದ್ರ ಬಗ್ಗೆ ಕೊನೆಗೆ ಮತ್ತೆ ಚರ್ಚೆ ಮಾಡ್ತೇನೆ ನಾನು. ಮಹಾತ್ಮ ಗಾಂಧಿಯವರ ಕಗ್ಗೊಲೆ ಆಯಿತು, ನಮ್ಮದೇ ಸರ್ಕಾರ, ನೆಹರು ಅವರು ಪ್ರಧಾನಿ ಆಗಿದ್ದಾರೆ. ಮಹಾತ್ಮ ಗಾಂಧಿಯವರ ಕನಸು ಏನು? ಗ್ರಾಮ ಸ್ವರಾಜ್ಯ. ಗ್ರಾಮ ಸ್ವರಾಜ್ಯ ಅಂದ್ರೆ ಏನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬಹಳ ಜನ ಇರ್ರಿಲೆವೆಂಟ್, ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟದ ಕೆಲಸ. ಹೌದು, ನೀವು ಮಾಡ್ಲಿಕ್ಕೆ ಪ್ರಯತ್ನನೇ ಮಾಡದೆ ಕಷ್ಟದ ಕೆಲಸ ಅಂತ ಹೇಳಿದ್ರೆ ಹೇಗೆ? ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯವನ್ನ, ಅದರ ಆಶಯವನ್ನ, ಅವರ ಕನಸನ್ನ ಕಾರ್ಯರೂಪಕ್ಕೆ ಇಳಿಸುವಂತ ಗಂಭೀರವಾದ ಪ್ರಯತ್ನಗಳನ್ನ ಯಾವ ಸರ್ಕಾರವೂ ಮಾಡಲಿಲ್ಲ. ನಾನು ಇವರನ್ನು ಮಾತ್ರ ಟೀಕೆ ಮಾಡೋದಲ್ಲ, ನಿಮ್ಗೆ ಗೊತ್ತಿರಬೇಕು. ನಮಗೆ ಪಂಚ ಅಂತ ಆಡಳಿತದಲ್ಲಿ ಗ್ರಾಮ ಸರ್ಕಾರ ಅಂತ ಇದ್ದಿದೆ, ಅವಾಗ ಪಂಚಾಯಿತಿ ಬಂದಿದೆ. ಪಂಚ ಅನ್ನೋ ಪದದಿಂದ ಪಟೇಲ, ಗೌಡ, ಶಾನುಭೋಗ, ಕುಲಕರ್ಣಿ, ಪೊಲೀಸ್ ಪಾಟೀಲ, ನಮ್ಮಲ್ಲಿ ಇದ್ರಲ್ಲ ಪಟೇಲರು, ಇದೆಲ್ಲ ಪಾಳೆಗಾರಿ ಮನಸ್ಥಿತಿ ರಾಜರುಗಳ ಕಾಲದಲ್ಲಿದ್ದಂಥ ಗ್ರಾಮೀಣ ಆಡಳಿತ ವ್ಯವಸ್ಥೆ, ಅದರಿಂದಲೇ ಪಂಚಾಯಿತಿ ಎನ್ನುವುದು ಬಂದಿದ್ದು. ಪಂಚಾಯಿತಿ ಕಟ್ಟೆ ಬಹಳ ವರ್ಷಗಳ ಅದು. ಅದನ್ನು ಬದಲಾವಣೆ ಮಾಡಿದ್ದು ಬ್ರಿಟಿಷ್ ಸರ್ಕಾರ. ಸ್ವಲ್ಪ ಬದಲಾವಣೆ ಮಾಡಿತು. ಲಾರ್ಡ್ ರಿಪ್ಪನ್, ವೈಸ್ರಾಯ್ ರಿಪ್ಪನ್ ಅದನ್ನು ಬದಲಾವಣೆ ಮಾಡ್ತಾನೆ. ಅವನು ಗ್ರೂಪ್ ಪಂಚಾಯಿತಿ ಮತ್ತೆ ಡಿಸ್ಟ್ರಿಕ್ಟ್ ಬೋರ್ಡ್ ಅಂತ ವ್ಯವಸ್ಥೆಯನ್ನು ತರ್ತಾನೆ. ಆಮೇಲೆ ಅದು ಗ್ರಾಮ ಪಂಚಾಯತ್ ಆಗುತ್ತೆ, ತಾಲೂಕು ಬೋರ್ಡ್ ಆಗುತ್ತೆ, ಡಿಸ್ಟ್ರಿಕ್ಟ್ ಬೋರ್ಡ್, ಬೇರೆ ಬೇರೆ ಹಂತಗಳಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳಾಗಿ ಬರ್ತದೆ. ಲಾರ್ಡ್ ರಿಪ್ಪನ್ ಮಾಡಿದಂಥ ವ್ಯವಸ್ಥೆ ಅದು. ಅವರ ಸರ್ಕಾರಕ್ಕೆ ಪೂರಕವಾಗಿ ಒಂದು ಸ್ಥಳೀಯಾಡಳಿತ ವ್ಯವಸ್ಥೆ. ಡಿಸ್ಟ್ರಿಕ್ಟ್ ಬೋರ್ಡಿಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂದ್ರೆ DC ಅವರೇ ಅಧ್ಯಕ್ಷ, ತಾಲೂಕು ಬೋರ್ಡಿಗೆ ಅಸಿಸ್ಟೆಂಟ್ ಕಮಿಷನರೇ ಅಧ್ಯಕ್ಷ. ಈ ತರ ಇದ್ದಂತ ವ್ಯವಸ್ಥೆ. ಆಮೇಲೆ ನಾಮಿನೇಟ್ ಮಾಡುವಂತ ವ್ಯವಸ್ಥೆ, ನಾಮಿನೇಟ್ ಮಾಡ್ತಾ ಇದ್ರು ಮೆಂಬರ್ಗಳನ್ನ, ಎಲೆಕ್ಷನ್ ಇರಲಿಲ್ಲ. ಈ ತರ ಆರಂಭ ಆಗಿದ್ದು. ಇದು ವ್ಯವಸ್ಥೆ ಸ್ವಾತಂತ್ರ್ಯ ಗಳಿಸಿದ ಮೇಲೆ ಬದಲಾವಣೆ ಆಗ್ಬೇಕಲ್ಲ. ಬ್ರಿಟಿಷರು ಕೊಟ್ಟಂತ ಬದಲಾವಣೆ ಆಗ್ಬೇಕು, ನಮ್ಗೆ ಬೇಕಾದನ್ನು ನಾವು ಮಾಡಿಕೊಳ್ಬೇಕು. ಆಗ್ಲಿಲ್ಲ. 1947ರಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆದದ್ದು. ನಮ್ಮದೇ ಸರ್ಕಾರ. ಮೊನ್ನೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ, ಸಂವಿಧಾನವನ್ನು ಅಳವಡಿಸಿಕೊಂಡಿದ್ವಿ ನಾವು. ಆದರೂ ಕೂಡ 1957ರವರೆಗೆ ರಿಪ್ಪನ್ ಕೊಟ್ಟಂತ ಪಂಚಾಯಿತಿ ಸ್ಥಳೀಯಾಡಳಿತ ವ್ಯವಸ್ಥೆ ನಮ್ಮಲ್ಲಿ ಇದ್ದಿದ್ದು. ಯಾವ ಗ್ರಾಮ ಸ್ವರಾಜ್ಯದ ಪ್ರಯತ್ನ ಕೂಡ ನಡೆಯಲಿಲ್ಲ. ಕೆಲವು ಚಾರಿತ್ರಿಕವಾದಂತಹ ವಿಷಯಗಳನ್ನ, ದಿನಾಂಕಗಳನ್ನು ನಾನು ನೆನಪಿಸುವಂತ ಪ್ರಯತ್ನ ಮಾಡ್ತೀನಿ. ಸಾವಿರದ 1957ರಲ್ಲಿ ಮೊದಲ ಬಾರಿಗೆ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ಮಾಡ್ತಾರೆ. ಇವತ್ತೇನಾದ್ರೂ ಪಂಚಾಯತ್ ರಾಜ್ ವ್ಯವಸ್ಥೆ ಇದ್ರೆ ಬಲವಂತರಾಯ್ ಮೆಹ್ತಾ, ಈಗ ಗ್ರಾಮ ಸರ್ಕಾರ ನಾವು ಮಾತಾಡ್ತೀವಲ್ಲ, ವಿಲೇಜ್ ಪಂಚಾಯತ್, ಗ್ರಾಮ ಪಂಚಾಯತ್ ಇದೆ ನಮ್ಮಲ್ಲಿ ಹಂತದ. ಅದರ ಮೇಲಿನ ಹಂತದಲ್ಲಿ ತಾಲೂಕ್ ಪಂಚಾಯತ್ ಇದೆ, ಅದಕ್ಕಿಂತ ಮೇಲೆ ಜಿಲ್ಲಾ ಪಂಚಾಯತ್ ಇದೆ. ಈ ತರದ ಒಂದು ಅಧಿಕಾರ ಆಡಳಿತ ವ್ಯವಸ್ಥೆಯನ್ನ 1957ರಲ್ಲಿ ನಮ್ಮದೇ ಸರ್ಕಾರ ಇದ್ದಾಗ ನೆಹರು ಅವರಿಗೆ, SK Dey ಅವರು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು, SK Dey. ಆಗ ಅವರು ವರದಿ ಕೊಡ್ತಾರೆ, ನಮ್ಗೆ ಇಷ್ಟು ದೊಡ್ಡ ವಿಶಾಲವಾದ ದೇಶ, ನಾವು ಈ ಇಷ್ಟು ದೊಡ್ಡ ವಿಶಾಲವಾದ ದೇಶವನ್ನ ದೆಹಲಿಯಲ್ಲಿ ಕೂತ್ಕೊಂಡು ಅಥವಾ ರಾಜ್ಯದ ಕೇಂದ್ರ ಸ್ಥಾನದಲ್ಲಿ ಕೂತ್ಕೊಂಡು ಅದರ ಅಭಿವೃದ್ಧಿಯನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ. ನಾವು ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು, ಸ್ಥಳೀಯಾಡಳಿತ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತ ಅವರು 3 ಹಂತಗಳನ್ನ ಸಜೆಸ್ಟ್ ಮಾಡ್ತಾರೆ ಅವರ ವರದಿಯಲ್ಲಿ 1957ರಲ್ಲಿ. ಏನು ಮಾಡ್ಲಿಕ್ಕೆ ಏನು ಅಡ್ಡಿ ಇತ್ತು? ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ತದೆ ಅಲ್ವಾ? ನಮ್ಮ ಸಂವಿಧಾನದಲ್ಲೇ ಹೇಳಿದೆ 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ನಡೀಬೇಕು, ಪಾರ್ಲಿಮೆಂಟಿಗೆ ನಡೀಬೇಕು, ವಿಧಾನಸಭೆಗಳಿಗೆ ನಡೀಬೇಕು. ಯಾಕೆ ಪಂಚಾಯತ್ಗಳಿಗೆ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಒಂದು ನಮ್ಮ ಸಂವಿಧಾನದಲ್ಲಿ ಇದ್ದಂತ ಒಂದು ಸಣ್ಣ ಸಮಸ್ಯೆ, ಅದು ಟೆಕ್ನಿಕಲ್ ಪ್ರಾಬ್ಲಮ್. ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಈ ಸ್ಥಳೀಯಾಡಳಿತ ವ್ಯವಸ್ಥೆಯನ್ನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಕರೀತಾರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್. ಅವರಿಗೆ ಬಿಟ್ಕೊಟ್ಟಿದ್ರು, ರಾಜ್ಯಗಳಿಗೆ ನಿಮ್ಗೆ ಬೇಕಾದ್ರೆ ಮಾಡಬಹುದು, ನೀವು
ಬೇಡ ಅಂತ ಹೇಳಿಲ್ಲ, ಬೇಕಾದ್ರೆ ಮಾಡಬಹುದು. ಸ್ಥಳೀಯ ಸರ್ಕಾರಗಳನ್ನು ನೀವು, ಸ್ವಯಂ ಆಡಳಿತ ಸರ್ಕಾರಗಳನ್ನು ನೀವು ಬಲಪಡಿಸಬಹುದು. ಆದರೆ ಯಾರು ಮಾಡಲಿಲ್ಲ. ಮೊದಲ ಬಾರಿಗೆ ನೆಹರು ಅವರು ಒಂದು ಆದೇಶದ ಮೂಲಕ ತೀರ್ಮಾನ ಮಾಡ್ತಾರೆ ಎಲ್ಲ ಕಡೆ ಎಲೆಕ್ಷನ್ ನಡೀಬೇಕು ಅಂತ. ಹಾಗೆ ಫಸ್ಟ್ ಟೈಮ್ ನಮ್ಮ ಲೋಕಲ್ ಬಾಡೀಸ್ಗೆ ಎಲೆಕ್ಷನ್ ನಡೆದು 1959ರಲ್ಲಿ. 1959ರಲ್ಲಿ ಮಹಾರಾಷ್ಟ್ರದಲ್ಲಿ ನಡೀತದೆ, ರಾಜಸ್ಥಾನದಲ್ಲಿ ನಡೀತದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತದೆ, ನಮ್ಮ ಮೈಸೂರು ರಾಜ್ಯದಲ್ಲಿ ನಡೀತದೆ, ಹೀಗೆ. ಆದ್ರೆ ಕಡ್ಡಾಯ ಇಲ್ಲ. ಸಮಸ್ಯೆ ಇದ್ದದ್ದು ಸಂವಿಧಾನದಲ್ಲಿ ಕಡ್ಡಾಯ ಮಾಡಿಲ್ಲ. ಇದು ಸಮಸ್ಯೆ. ಕೆಲವು ಕಡೆ ಎಲೆಕ್ಷನ್ ಆಗ್ತದೆ, ಕೆಲವು ರಾಜ್ಯದಲ್ಲಿ ಮಾಡ್ತಾರೆ, ಕೆಲವು ಕಡೆ ಮಾಡಲ್ಲ. ಮಾಡಿದ್ರು ಕೂಡ ಪಂಚಾಯತಿಗಳಿಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ನೋಡಿ, ಡಿಸೆಂಟ್ರಲೈಸೇಷನ್ ಅಂತ ನಾವು ಮಾತಾಡ್ತೀವಿ, ಅಧಿಕಾರ ವಿಕೇಂದ್ರೀಕರಣ ಅಂತ. ಅದಕ್ಕೆ 4 F's ಆಫ್ ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ. ಅಧಿಕಾರ ವಿಕೇಂದ್ರೀಕರಣ ಅಥವಾ ಸ್ವಯಂ ಆಡಳಿತ ಸಂಸ್ಥೆ ಸಬಲೀಕರಣ ಆಗಬೇಕಂದ್ರೆ 4 F'ಗಳನ್ನ ಕಾರ್ಯಗತಗೊಳಿಸಬೇಕು. ಒಂದು ಫಂಕ್ಷನ್ಸ್, ಕಾರ್ಯಕ್ರಮಗಳನ್ನು ನೀವು ವರ್ಗಾವಣೆ ಮಾಡಬೇಕು. ಗ್ರಾಮ ಪಂಚಾಯತಿ, ಗ್ರಾಮ ಸರ್ಕಾರ ಅಂತ ನೀವು ಹೇಳಿದ್ಮೇಲೆ ಗ್ರಾಮ ಸರ್ಕಾರ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಆ ಕಾರ್ಯಕ್ರಮಗಳನ್ನು ಅವರಿಗೆ ನೀವು ವರ್ಗಾವಣೆ ಮಾಡಬೇಕು. ಕಾರ್ಯಕ್ರಮಗಳನ್ನು ಕೊಟ್ಟರೆ ಸಾಕ, ಏನ್ ಕೊಡಬೇಕು? ನೆಕ್ಸ್ಟ್ ಸಿಬ್ಬಂದಿಗಳನ್ನು ಕೊಡಬೇಕು. ಆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕಾದ ಸಿಬ್ಬಂದಿಗಳನ್ನ ಆ ಗ್ರಾಮ ಸರ್ಕಾರ, ಸ್ಥಳೀಯ ಸರ್ಕಾರದ ವ್ಯಾಪ್ತಿಗೆ ತರಬೇಕು. ಸಿಬ್ಬಂದಿಗಳನ್ನು ತಂದ್ರೆ ಸಾಕ, ಫಂಡ್ಸ್ ಕೊಡಬೇಕು. 3F ಆಯಿತು. ಫಂಕ್ಷನ್ಸ್, ಫಂಕ್ಷನರೀಸು, ಫಂಡ್ಸ್. ಇನ್ನೊಂದು ಕೊನೆಗೆ ಮೊದಲಿರಲಿಲ್ಲ, 3F's ಅಂತ ಹೇಳ್ತಾ ಇದ್ದಿದ್ದು. ಈ 3 ಇದ್ರೂ ಸಾಕಾಗಲ್ಲ ಅಂತ ಆಯ್ತು. ಫ್ರೀಡಮ್ ಬೇಕು ಅಂತ ಆಯ್ತು. ನೀವೆಲ್ಲ ಬಿಟ್ಟು ಎಲ್ಲದಕ್ಕೂ ನಿರ್ಬಂಧ ಹಾಕಿದ್ರೆ, ನಾವು ಹೇಳಿದ್ರೆ ನೀವು ಏನು ಮಾಡಬಾರ್ದು ಅಂತ ಹೇಳಿದ್ರೆ, ಎಲ್ಲದಕ್ಕೂ ನಮ್ಮ ಅನುಮತಿ ತಗೊಂಡೇ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲದಕ್ಕೂ ನೀವು ಮಾರ್ಗಸೂಚಿ ಗೈಡ್ಲೈನ್ಸ್ ಕೊಡ್ತಾ ಇದ್ರೆ ಇವರೇನು ಮಾಡೋದು? ಫಂಡ್ಸ್ ಇಟ್ಕೊಂಡು ಏನು ಮಾಡೋದು? ಫಂಕ್ಷನ್ಸ್ ಇಟ್ಕೊಂಡು ಏನು ಮಾಡೋದು? ನಮ್ಮ ಸ್ಥಿತಿ ಇದು ಹೌದು. ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರೋ ಸ್ಥಿತಿ 4 F's ಇದಾಗಬೇಕು. ಸರಿ, ಬಹಳ ವರ್ಷಗಳ ಕಾಲ ಅದೇ ತರ ನಡೀತದೆ, ಅದೇ ಅರಾಜಕತೆ, ಎಲೆಕ್ಷನ್ ನಡೀತದೆ, ನಡೆಯೋದಿಲ್ಲ, ಈ ತರ ಸ್ಥಿತಿ. ಕೊನೆಗೆ ನಮ್ಮ ದೇಶದಲ್ಲಿ ಒಂದು ರಾಜಕೀಯವಾದಂತಹ ಒಂದು ತಲ್ಲಣ. ಎಮರ್ಜೆನ್ಸಿ ಬಗ್ಗೆ ನಾನು ಹೇಳಬೇಕಾದ್ರೆ, ಯಾಕಂದ್ರೆ ತುಂಬಾ ಜನ ಹಿರಿಯರಿದ್ದೀನಿ. ತುರ್ತು ಪರಿಸ್ಥಿತಿ ಸಂದರ್ಭ, ಮೊದಲ ಬಾರಿಗೆ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಎಲ್ಲ ವಿರೋಧ ಪಕ್ಷಗಳು ಒಂದು ಗೂಡಿ ಹೋರಾಟ ಮಾಡ್ತವೆ. JP ಚಳವಳಿ ಅಂತ ಕೇಳಿರ್ಬೋದು. ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ಚಳವಳಿ ಆರಂಭವಾಗ್ತದೆ. ಸಮಾಜವಾದಿಗಳು ಎಲ್ಲರೂ ಕೂಡ ಇದರಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಆ ಚಳವಳಿಯಲ್ಲಿ ಜಾರ್ಜ್ ಫರ್ನಾಂಡಿಸ್, ಮಧು ದಂಡವತೆ, ಮಧುವಿಮೆ ನೋಡ್ತಿದ್ದಾರೆ. ಸರ್ಕಾರ ಆ ಹೋರಾಟಕ್ಕೆ ಮಣಿದು ಸರ್ಕಾರ ಎಲೆಕ್ಷನ್ ಮಾಡಬೇಕಾಗುತ್ತೆ. ಸರ್ಕಾರ ಮೊದಲ ಬಾರಿಗೆ ಸರ್ಕಾರ ಅಷ್ಟಾವರಿಗೆ ಆಡಳಿತ ಮಾಡ್ತಾ ಇದ್ದಂತ ಒಂದು ಪಕ್ಷದ ಸರ್ಕಾರ ಸೋಲ್ತದೆ. ಹೊಸ ಸರ್ಕಾರ ಬರ್ತದೆ. ಯಾವುದು? ಜನತಾ ಪಕ್ಷದ ಸರ್ಕಾರ. ನಾವೆಲ್ಲ ಆಗ ಯುವಕರು ಕಾಲೇಜಿಗೆ ಹೋಗ್ತಾ ಇದ್ರು, ಹೈಸ್ಕೂಲ್ ಕಾಲೇಜ್. ಮೊರಾರ್ಜಿಯವರು ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ. ಅಲ್ಲಿ ಹೇಗೆ ಒಂದು ರಾಜಕೀಯ ಬದಲಾವಣೆಗಳು ಕೂಡ ನಮ್ಮ ಸ್ಥಳೀಯ ಆಡಳಿತದ ಮೇಲೆ, ಲೋಕಲ್ ಗವರ್ನೆನ್ಸ್ ಮೇಲೆ ಪರಿಣಾಮವನ್ನು ಬೀರ್ತವೆ, ಆಡಳಿತದ ಪದ್ಧತಿಯ ಮೇಲೆ ಪರಿಣಾಮವನ್ನು ಬೀರ್ತವೆ. ಮೊರಾರ್ಜಿ ಸರ್ಕಾರ ಬಂದಾಗ ಏನ್ ಮಾಡ್ತದೆ? ನಮ್ದು 5 year ಪ್ಲಾನ್ ಮೇಲೆ ನಡೀತಾ ಇದ್ದಂಥದ್ದು ಎಲ್ಲ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಅವರು 5 year ಪ್ಲಾನ್ ಅನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಮೊರಾರ್ಜಿ ಸರ್ಕಾರ ಬಂದ ಕೂಡಲೇ 5 year ಪ್ಲಾನ್ ಅನ್ನ, ಯಾಕಂದ್ರೆ ಅದು ಸರಿಯಾಗಿ ಪರಿಣಾಮಕಾರಿಯಾಗಿ ಜಾರಿ ಆಗ್ತಾ ಇಲ್ಲ, ಅದು ಎಲ್ಲ ಕಡೆಗೆ ಸರಿಯಾಗಿ ಮುಟ್ತಾ ಇಲ್ಲ, ಅದು ಪುನರ್ವಿಮರ್ಶೆ ಆಗಬೇಕು. ಅದಕ್ಕೆ ಅವರು 5 year ಪ್ಲಾನ್ ಅನ್ನ ಸ್ಟಾಪ್ ಮಾಡ್ತಾರೆ, ವಾರ್ಷಿಕ ಯೋಜನೆಗಳನ್ನ ಜಾರಿ ಮಾಡ್ತಾರೆ. ಅದರ ಜೊತೆಗೆ ಆಡಳಿತದಲ್ಲಿ ಯಾವ ರೀತಿಯ ವ್ಯವಸ್ಥೆ ಬದಲಾವಣೆ ಬೇಕು ಸ್ಥಳೀಯ ಆಡಳಿತದಲ್ಲಿ ಅಂತ ಒಂದು ಸಮಿತಿ ನೇಮಕ ಮಾಡ್ತಾರೆ. ಅಶೋಕ್ ಮೆಹ್ತಾ ಸಮಿತಿ ಅಂತ, ಬಹಳ ಇಂಪಾರ್ಟೆಂಟ್ ಸಮಿತಿ. ನಮ್ಮಲ್ಲಿ ಮಂಡಲ ಪಂಚಾಯಿತಿ, ಜಿಲ್ಲಾ ಪರಿಷತ್ತು, ನಜೀರ್ ಸಾಬು, ಜ್ಯೋತಿ ಬಸು ಅವರೆಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಇಡೀ ದೇಶಕ್ಕೆ ಹೆಸರು ತಂದಕ್ಕೆ ಕಾರಣ ಆಗಿದ್ದು ಅಶೋಕ್ ಮೆಹ್ತಾ ಸಮಿತಿಯವರು. ಅವರು ಅಶೋಕ್ ಮೆಹ್ತಾ ಅವರು ಬಹಳ ಸಂವಿಧಾನ ತಜ್ಞರು. ಅವರು ವರದಿ ಕೊಡ್ತಾರೆ, ನಮ್ಮ ದೇಶಕ್ಕೆ ನೀವು ಈ ತರ ಸಂವಿಧಾನಬದ್ಧವಾಗಿ ಬದಲಾವಣೆ ಮಾಡದೆ ನೀವು
ಅಡಹಾಕಾಗಿ ಯಾವುದೇ ಆದೇಶಗಳ ಮೂಲಕ ಸ್ಥಳೀಯಾಡಳಿತ ವ್ಯವಸ್ಥೆಯನ್ನ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಧಿಕಾರ ವಿಕೇಂದ್ರೀಕರಣವನ್ನು ಬಲಪಡಿಸಲಿಕ್ಕೆ ಆಗಲ್ಲ. ಸಂವಿಧಾನಕ್ಕೆ ಬದಲಾವಣೆ ತಂದು ತಿದ್ದುಪಡಿ ತಂದೇ ಆಗಬೇಕು. ಹಾಗೆ ಮಾಡುವಾಗ ನಮಗೆ ಈಗ ಇರುವಂತದ್ದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ. ಈ ಎರಡು ಸರ್ಕಾರಗಳ ಮಧ್ಯೆ ಇನ್ನೂ ಎರಡು ಹಂತದ ಸರ್ಕಾರ ಬೇಕು. ಒಂದು ಜಿಲ್ಲಾ ಸರ್ಕಾರ ಬೇಕು, ಇನ್ನೊಂದು ಮಂಡಲ ಸರ್ಕಾರ ಬೇಕು ಅಂತ ಹೇಳ್ತಾರೆ. ಮಂಡಲ ಅವರ ಕಾನ್ಸೆಪ್ಟ್ ಹೇಗಿತ್ತು ಅಂತ ಹೇಳಿದ್ರೆ, ಮಂಡಲ ಪಂಚಾಯತ್, ನೀವು ಮಂಡಲ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಹತ್ತಿರದಿಂದ ಗಮನಿಸಿದವರು ಎಷ್ಟು ಜನ ಇದ್ದೀರಿ? ನಾವೆಲ್ಲ ಸಾಕ್ಷರತಾ ಆಂದೋಲನಕ್ಕೆ ಬಂದಾಗ ಮಂಡಲ ಪಂಚಾಯತ್ ಜಿಲ್ಲಾ ಪರಿಷತ್ ವ್ಯವಸ್ಥೆ ಇದ್ದಿದ್ದು. ನಿಮ್ಮಲ್ಲಿ ತುಂಬದಲ್ವಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು? ಆಮೇಲೆ ಸಂಕಪ್ರೆಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಉಡುಪಿ ಮೈದೂರಿಂದ ಸುಳ್ಯ ತನಕ ಒಂದೇ ಜಿಲ್ಲೆ ಆಗಿತ್ತು. ಜಿಲ್ಲಾ ಪರಿಷತ್ ಆಮೇಲೆ ಮಂಡಲ ಪಂಚಾಯತಿ. ತಾಲೂಕು ಮಟ್ಟದಲ್ಲಿ ಎಲೆಕ್ಷನ್ ಇರಲಿಲ್ಲ, ತಾಲೂಕ್ ಪಂಚಾಯತ್ ಸಮಿತಿ ಅಂತ ಇತ್ತು. ನೋಡಿ, ಅಶೋಕ್ ಮೆಹ್ತಾ ಸಮಿತಿಯ ವರದಿ ಹೇಳ್ತಾರೆ. ಅವರು ಈ ಎಫ್ಗಳ ಬಗ್ಗೆ ನಾನು ಹೇಳಿದ್ರಲ್ಲ, 3F ಆಮೇಲೆ 4F ಆಯ್ತು. ಇದನ್ನ ವರ್ಗಾವಣೆ ಮಾಡಲಿಕ್ಕೆ ಸಜೆಷನ್ ಕೊಟ್ಟವರು ಕೂಡ ಅಶೋಕ್ ಮೆಹ್ತಾ. ಇದನ್ನು ನೀವು ಮಾಡದೆ ನೀವು ಸಂಸ್ಥೆಗಳನ್ನು ಹುಟ್ಟಾಕಿ ಸರ್ಕಾರಗಳನ್ನು ಹುಟ್ಟಾಕಿದ್ರೆ ಪ್ರಯೋಜನ ಇಲ್ಲ. ಗ್ರಾಮೀಣ ಭಾರತಕ್ಕೆ ಇದರಿಂದ ಯಾವ ಉಪಯೋಗನೂ ಇಲ್ಲ. ನೀವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಬೇಕು ಅಂತಂದ್ರೆ ಅವರಿಗೆ ಶಕ್ತಿ ತುಂಬಬೇಕು, ಅವರಿಗೆ ಅಧಿಕಾರ ಕೊಡಬೇಕು, ಅವರಿಗೆ ಸ್ವಾತಂತ್ರ್ಯ ಕೊಡಬೇಕು. ಅವರು ಆ ವರದಿಯನ್ನು ಮೊರಾರ್ಜಿ ಸರ್ಕಾರ ಕೊಡ್ತಾರೆ. ಮತ್ತೇನಾಯ್ತು ಗೊತ್ತು ನಿಮಗೆ? ಮೊರಾರ್ಜಿ ಸರ್ಕಾರ ವರದಿ ಜಾರಿಗೆ ಬರುವ ಮೊದಲೇ ಪತನ ಆಗ್ತದೆ. ವರದಿಯನ್ನು ಹೇಳುವವರಿಲ್ಲ, ಕೇಳುವವರಿಲ್ಲ. ಮತ್ತೆ ಹಿಂದಿನ ಸರ್ಕಾರನೇ ಮತ್ತೆ ಎಲೆಕ್ಷನ್ ನಡೆದು ಪುನಃ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗ್ತಾರೆ. ವರದಿ ನೆನೆಗುದಿಗೆ ಬೀಳ್ತದೆ. ಆದ್ರೆ ಈ ದೇಶದಲ್ಲಿ ಮೊದಲ ಬಾರಿಗೆ ಜ್ಯೋತಿ ಬಸು ಅವರು ಅವರ ಪಂಚಾಯತ್ ರಾಜ್ ಕಾಯ್ದೆ ಒಂದಿತ್ತಲ್ಲ, ವೆಸ್ಟ್ ಬೆಂಗಾಲ್ನ ಪಂಚಾಯತ್ ರಾಜ್ ಕಾಯ್ದೆಗೆ ಅಶೋಕ್ ಮೆಹ್ತಾ ಸಮಿತಿಯ ವರದಿಯ ಪ್ರಮುಖ ಅಂಶಗಳನ್ನ ಸೇರ್ಪಡೆ ಮಾಡಿ ತಿದ್ದುಪಡಿ ತಂದು ಮಂಡಲ ಪಂಚಾಯತ್, ಜಿಲ್ಲಾ ಪರಿಷತ್ ಮತ್ತೆ ಗ್ರಾಮ ಸಭೆ ಕಾನ್ಸೆಪ್ಟ್ ಕೂಡ ಅಶೋಕ್ ಮೆಹ್ತಾ ಅವರು ಗ್ರಾಮ ಸಭಾ ಅಂತ ನಾವು ಮಾತಾಡ್ತೀವಿ. ನಮ್ಮಲ್ಲಿ ಮತದಾರರಿಗೆ ಅಧಿಕಾರ ಅಂದ್ರೆ ಏನು? ಓಟ್ ಹಾಕೋದು ಮಾತ್ರ ಅಧಿಕಾರ. ಓಟ್ ಹಾಕಿ 5 ವರ್ಷಕ್ಕೊಂದ್ಸಲ ಓಟ್ ಹಾಕಿದ ಮೇಲೆ ನಮ್ಗೆ ಯಾವ ಅಧಿಕಾರನೂ ಇಲ್ಲ. ಆದ್ರೆ ಗ್ರಾಮ ಸಭಾದ ಮೂಲಕ ಮತದಾರರಿಗೆ ಅಧಿಕಾರ ಕೊಡುವಂತ ಕೆಲಸ ಆಗಬೇಕು ಅಂತ ಅಶೋಕ್ ಮೆಹ್ತಾ ಅವರು ಹೇಳ್ತಾರೆ. ಅದನ್ನು ಜಾರಿ ತರ್ತಾರೆ. ವೆಸ್ಟ್ ಬೆಂಗಾಳಲ್ಲಿ ಅದ್ಭುತವಾದ ಯಶಸ್ಸನ್ನು ಪಡೀತದೆ ಅದು. ಅದಾದ್ಮೇಲೆ ಅದೇ ಹೊತ್ತಿಗೆ ರಾಮಕೃಷ್ಣ ಹೆಗಡೆ ಜನತಾ ರಂಗದ ಸರ್ಕಾರ ಕರ್ನಾಟಕದಲ್ಲಿ, ಅದೇ ಹೊತ್ತಿಗೆ ವೆಸ್ಟ್ ಬೆಂಗಾಳಲ್ಲಿ ಜ್ಯೋತಿ ಬಸು ಸರ್ಕಾರ ಇದ್ದಾಗ ಜನತಾ ರಂಗ ಜನತಾ ಪಕ್ಷದಲ್ಲ, ಜನತಾ ಪಕ್ಷ ಮತ್ತೆ ಕ್ರಾಂತಿ ರಂಗ, ಬಂಗಾರಪ್ಪನವರ ಕ್ರಾಂತಿ ರಂಗ ಸೇರಿ ಆಗ ಪಕ್ಷ ಅವರು ಅಧಿಕಾರಕ್ಕೆ ಬಂದಿದ್ದು. ಆಗ ಅದರಲ್ಲಿ ಅಬ್ದುಲ್ ನಜೀರ್ ಸಾಬ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗ್ತಾರೆ. ಅವರು ತುಂಬಾ ಬಹಳ ಪ್ರಜಾಪ್ರಭುತ್ವದ ಬಗ್ಗೆ, ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ, ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಅತ್ಯಂತ ಕಾಳಜಿ, ಪ್ರಾಮಾಣಿಕತೆ, ಬದ್ಧತೆ ಇದ್ದಂತ ಮನುಷ್ಯ. ಅವರು ವೆಸ್ಟ್ ಬಂಗಾಳಿಗಿಂತಲೂ ಚೆನ್ನಾಗಿ ನಾನು ಮಾಡಬೇಕು, ನಮ್ಮ ರಾಜ್ಯದಲ್ಲಿ ನಾವು ಮಾಡಬೇಕು ಅಂತೇಳಿ ಹೊಸ ಕಾಯ್ದೆಯನ್ನು ಬರೀತಾರೆ. ಅವರು ಇದ್ದ ಕಾಯ್ದೆಗೆ ತಿದ್ದುಪಡಿ ತರ್ತಾರೆ. ವೆಸ್ಟ್ ಬೆಂಗಾಳಲ್ಲಿ ಇವರು ಹೊಸ ಕಾಯ್ದೆಯನ್ನು ಬರೀತಾರೆ. ಕರ್ನಾಟಕ ಮಂಡಲ ಪಂಚಾಯಿತಿ, ಜಿಲ್ಲಾ ಪರಿಷತ್, ನ್ಯಾಯ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತ್ ಸಮಿತಿ ಕಾಯ್ದೆ 1982 ಕಾಯ್ದೆ ಹೆಸರು 83 ಕಾಯ್ದೆ. ಆದ್ರೆ ಜಾರಿಗೆ ಬಂದದ್ದು ಯಾವಾಗ? 1987ರಲ್ಲಿ. ಅದಕ್ಕೂ ಕಾರಣ ಇದೆ, ಅದ್ರ ಬಗ್ಗೆ ತುಂಬಾ ಚರ್ಚೆ ಬೇಡ. ಬಹಳ ಪ್ರಮುಖವಾಗಿ ತುಂಬಾ ಬದ್ಧತೆಯಿಂದ ಅವರು ಗ್ರಾಮೀಣ ಭಾರತದ ಅಭಿವೃದ್ಧಿಗೆ ಪೂರಕವಾದ ಕಾಯ್ದೆಯನ್ನು ತರ್ತಾರೆ. ನಮ್ಮ ವಿಧಾನಸಭೆಯಲ್ಲಿ ಅದು ಮಂಡನೆ ಆಗ್ತದೆ, ಇನ್ನು ವಿಧಾನಸಭೆ ಅನುಮೋದನೆ ಕೊಡ್ತದೆ. ಹೊಸ ಕಾಯ್ದೆ ಆಗಿರೋದ್ರಿಂದ ಅದು ಜಾರಿ ಆಗಬೇಕಾದ್ರೆ ರಾಷ್ಟ್ರಪತಿಗಳ ಸಹಿ ಆಗಬೇಕು, ಕಡ್ಡಾಯ. ಕಾಯ್ದೆಗೆಲ್ಲ ಸ್ಥಳೀಯ ಕಾಯ್ದೆಗೆ ತಿದ್ದುಪಡಿ ಅಂದ್ರೆ ಇಲ್ಲಿ ರಾಜ್ಯಪಾಲರ ಸಹಿ ಹಾಕಿದ್ರೆ ಮುಗಿಯುತ್ತದೆ. ಹೊಸ ಕಾಯ್ದೆ ಮಾಡಬೇಕಾದ್ರೆ ಅದು ಜಾರಿಗೆ ಬರಬೇಕು ಅಂತಾದ್ರೆ ರಾಷ್ಟ್ರಪತಿಗಳ ಅಂಕಿತ ಆಗದೆ ತರಕ್ಕಾಗಲ್ಲ. ಇಲ್ಲಿಂದ ಕಳಿಸ್ತಾರೆ ರಾಷ್ಟ್ರಪತಿಗಳಿಗೆ. ರಾಷ್ಟ್ರಪತಿಯವರು ಅದನ್ನ 3 ವರ್ಷ ಸಹಿ ಹಾಕದೆ ಅಲ್ಲಿ ಕೂತ್ಕೊಳ್ತಾರೆ. ಯಾರು ರಾಷ್ಟ್ರಪತಿ ಆಗಂತೂ ಯಾರಾದ್ರೂ ನೆನ್ಕೊಂಡು ಬರ್ತೀರಾ? ರಾಷ್ಟ್ರಪತಿ ಹುದ್ದೆ, ರಾಜ್ಯಪಾಲರ ಹುದ್ದೆಗಳು ಇವತ್ತಲ್ಲ ರಾಜಕೀಕರಣಗೊಳ್ಳಿಕ್ಕೆ ಆರಂಭ ಆಗಿದೆ. ಜ್ಞಾನಿ ಜೈಲ್ ಸಿಂಗ್ ಅವರು ರಾಷ್ಟ್ರಪತಿಗಳು ಅವರು ಉದ್ದೇಶಪೂರ್ವಕವಾಗಿ ಕಾಯ್ದೆಗೆ ಸಹಿ ಹಾಕದೆ ಹಂಗೆ ಇಟ್ಕೊಳ್ತಾರೆ. ಅದೇ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ದುರಂತ ನಡೀತದೆ. ಇಂದಿರಾ ಗಾಂಧಿ ಅವರ ಕಗ್ಗೊಲೆ ನಡೀತದೆ.
ಕಬ್ಬಲ್ ನಡೆದ ಮೇಲೆ ರಾಜೀವ್ ಗಾಂಧಿ ಅವರು ಅನಿವಾರ್ಯವಾಗಿ ಪ್ರಧಾನಿ ಆಗ್ತಾರೆ. ಅವರು ಇಷ್ಟಪಟ್ಟು ಪ್ರಧಾನಿ ಆಗಿದ್ದಲ್ಲ, ಎಲ್ರಿಗೂ ಗೊತ್ತಿದೆ. ಅವರು ಇಷ್ಟಪಟ್ಟು ಪ್ರಧಾನಿ ಆಗಿದ್ದ ವ್ಯಕ್ತಿ ಅಲ್ಲ. ಅವರ ತಮ್ಮನಿಗೆ ರಾಜಕೀಯದಲ್ಲಿ ತುಂಬಾ ಆಸಕ್ತಿ ಇತ್ತು, ಸಂಜಯ್ ಗಾಂಧಿ ಅವರಿಗೆ. ಅವರಿಗೆ ಆಸಕ್ತಿ ಇರಲಿಲ್ಲ ರಾಜೀವ್ ಗಾಂಧಿ ಅವರಿಗೆ. ಅನಿವಾರ್ಯವಾಗಿ ಅವರನ್ನು ತಂದು ಎಲೆಕ್ಷನ್ ನಿಲ್ಲಿಸ್ತಾರೆ. ಈ ದೊಡ್ಡ ಮೆಜಾರಿಟಿಯಲ್ಲಿ ಗೆಲ್ತಾರೆ. ರಾಜೀವ್ ಗಾಂಧಿ ಪ್ರಧಾನಿ ಆಗ್ತಾರೆ. ಅದೇ ಸಂದರ್ಭದಲ್ಲಿ ಇಲ್ಲಿ ಜನತಾ ರಂಗದ ಸರ್ಕಾರ ಹೋಗಿ ಜನತಾ ಪಕ್ಷದ ಸರ್ಕಾರ ಬರುತ್ತೆ. ಎಲೆಕ್ಷನ್ ನಡೆದು ಜನತಾ ರಂಗ ಅಂದ್ರೆ ಎರಡು ಪಕ್ಷಗಳ, ಯಾವ ಪಕ್ಷದ ಬೆಂಬಲ ಇಲ್ಲದೆ ಜನತಾ ಪಕ್ಷದ್ದೇ ಸಂಪೂರ್ಣ ಬಹುಮತದ ಸರ್ಕಾರ ಬರ್ತದೆ. ಮತ್ತೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗ್ತಾರೆ. ಮತ್ತೆ ನಜೀರ್ ಸಾಬ್ ಅವರು RDP ಆಗಿ ಮಿನಿಸ್ಟರ್ ಆಗ್ತಾರೆ. ಈ ಸಲ ನಜೀರ್ ಸಾಬ್ ಅವರು ಸ್ವಲ್ಪ ಸಿಟ್ಟು ಬರ್ತದೆ. ಇಷ್ಟು ವರ್ಷದಿಂದ ನಾವು ಇಷ್ಟು ಒಳ್ಳೆ ಕಾಯ್ದೆಯನ್ನು ಏನಾದರೂ ಮಾಡಬೇಕು ಅಂತ ಮಾಡಿದ್ದೀವಿ, ಇದನ್ನು ಇಟ್ಕೊಂಡು ಕೂತಿದ್ದೀರಲ್ಲ, ಇದಕ್ಕೆ ಸಹಿ ಹಾಕದಿದ್ದರೆ ನಾನು ರಾಷ್ಟ್ರಪತಿಗಳ ಭವನದ ಮುಂದೆ ಉಪವಾಸ ಸತ್ಯಾಗ್ರಹ ಕೂರ್ತೀನಿ ಅಂತ ಡೇಟ್ ಫಿಕ್ಸ್ ಮಾಡಿ ಹೋಗಿ ಟೆಂಟ್ ಹಾಕಿ ಕೂತ್ಕೊಂಡ್ಬಿಡ್ತಾರೆ. ನೋಡಿ, ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ, ಗ್ರಾಮ ಸ್ವರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಕಾಯ್ದೆ ಜಾರಿ ಆಗಬೇಕು ಅಂತ ಅದು ಎಷ್ಟು ಕಷ್ಟ ಆಯಿತು ಅಂತ. ತಕ್ಷಣ ರಾಜೀವ್ ಗಾಂಧಿ ಅವರಿಗೆ ಏನಿದು ಅಂತ ಗೊತ್ತಿರಲಿಲ್ಲ. ರಾಜಕಾರಣ ಹೊಸದಾಗಿ ಬಂದವರು, ಆದ್ರೆ ಆಸಕ್ತಿ ಇತ್ತು ಅವರಿಗೆ. ಒಂದು ಒಳ್ಳೆ ಗುಂಪನ್ನು ಇಟ್ಕೊಂಡಿದ್ರು ಜೊತೆಗೆ. ಒಂದು ಅವರಿಗೆ ಸಲಹೆಗಾರರಾಗಿ ಮಣಿಶಂಕರ ಅಯ್ಯರವರು, ಶ್ಯಾಮ್ ಪಿತ್ರೋದ, ನಾವು ಇವತ್ತು IT ಕ್ರಾಂತಿ ಎಲ್ಲ ಮಾತಾಡ್ತೀವಿ. ಅದರ ಹಿಂದೆ ಶ್ಯಾಮ್ ಪಿತ್ರೋದ ಅವರ ತಲೆ ಇದೆ. ಪಂಚಾಯತ್ ರಾಜ್ ಅಧಿಕಾರ ವಿಕೇಂದ್ರೀಕರಣದ ಹಿಂದೆ ಮಣಿಶಂಕರ ಅಯ್ಯರವರ ಮನಸ್ಸಿದೆ, ಅವರ ಯೋಚನೆಗಳಿದ್ದಾವೆ. ಅವರು ತಂದು ಕೇಳ್ತಾರೆ, ಏನಿದೆ, ಯಾಕೆ ಅವರು ತುಂಬ ಒಳ್ಳೆ ಹೆಸರಿದೆ ಅವರಿಗೆ, ಯಾಕೆ ಅಂತ ಒಳ್ಳೆಯ ರಾಜಕಾರಣಿ ಬಂದು ರಾಷ್ಟ್ರಪತಿ ಭವನ ಒಂದು ಉಪವಾಸ ಸ್ಥಿತಿ ಬಂದಿದೆ ಅಂತ ಅವ್ರಿಗೆ ಹೇಳ್ತಾರೆ. ಈ ಥರ ಆಗಿದೆ. ತಕ್ಷಣ ಅವರು ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ಕರೆಸ್ಕೊಂಡು ಅವರ ಅಂಕಿತ ಹಾಕಿ ಅಂತ ಹೇಳ್ತಾರೆ, ಸಹಿ ಆಗ್ತದೆ. ಹಾಗೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕರ್ನಾಟಕ ಮಂಡಲ ಪಂಚಾಯಿತಿ ಜಿಲ್ಲಾ ಪರಿಷತ್ ಕಾಯ್ದೆ ಜಾರಿಗೆ ಬಂದು ಎಲೆಕ್ಷನ್ 1997ರಿಂದ 1992 5 ವರ್ಷದ ಅವಧಿ. ಗ್ರಾಮ ಸ್ವರಾಜ್ಯ ಸ್ವಲ್ಪ ಮಟ್ಟಿಗಾದರೂ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿತ್ತು. ಗಾಂಧೀಜಿಯವರ ಕನಸುಗಳು ಸ್ವಲ್ಪ ಮಟ್ಟಿಗಾದರೂ ನೋಡ್ಲಿಕ್ಕೆ ಸಾಧ್ಯ ಆಗಿತ್ತು ಆ ಅವಧಿಯಲ್ಲಿ. ನೀವೆಲ್ಲ ಗಮನಿಸಿದ್ರಿ ಅಂತ ಕಾಣ್ತೀನಿ. ನಮ್ಮ ಊರಿನಲ್ಲಿ ಶಾಲೆಗಳಾಗಿದ್ದರು, ಆಸ್ಪತ್ರೆ ಬಿಲ್ಡಿಂಗ್ಗಳಾಗಿದ್ದರು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿಗಳು ಏನು ರಸ್ತೆಗಳು ಎಲ್ಲ ಆಗಿತ್ತು ಆ ಸಂದರ್ಭಗಳಲ್ಲಿ. ನಜೀರ್ ಸಾಬ್ ಅವರು ವಿಧಾನಸಭೆಯಲ್ಲಿ ಮಾತಾಡುವಾಗ ಅವರ ಡಿಬೇಟಲ್ಲಿ ಒಂದು ಮಾತು ಹೇಳ್ತಾರೆ. ತುಂಬ ಅವ್ರ ಪಕ್ಷದವರು ವಿರೋಧ ಮಾಡ್ತಾರೆ, ಇದು ಬೇಡ ಕಾಯ್ದೆ ಅಂತ. ಯಾಕಂದ್ರೆ ಆ ಕಾಯ್ದೆ ಬಂದ್ರೆ MLAಗಳಿಗೆ ಅಧಿಕಾರ ಕಡಿಮೆ. ಅವ್ರು ಹೇಳ್ತಾರೆ, ಇಲ್ಲ ಇದು ಆಗಲೇಬೇಕು ಅಂತ. ನಾನು ಕರ್ನಾಟಕದಲ್ಲಿ ಕಲೆಕ್ಟರ್ ರಾಜ್ಯನ ಮುರಿದು ಹಾಕ್ತೀನಿ, ಪಂಚಾಯತ್ ರಾಜ್ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರೆ. ಕಲೆಕ್ಟರ್ ರಾಜ್ ಬ್ರಿಟಿಷರು ಕೊಟ್ಟ ಬಡವಳಿ. ನಿಮಗೆ ಕಲೆಕ್ಟರ್ ರಾಜ್ ಬೇಡ, DC ಆಡಳಿತ ಬೇಡ, ನಮಗೆ ಬೇಕಾಗಿರೋದು ಜನರಿಂದ ಪ್ರತಿನಿಧಿಗಳು ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳ ಆಡಳಿತ ಬೇಕು. ಆಗ ಬಂದ ಪಂಚಾಯತ್ ರಾಜ್ ಮಂಡಲ ಪಂಚಾಯತ್ ಜಿಲ್ಲಾ ಪರಿಷತ್ ವ್ಯವಸ್ಥೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನ ಸ್ಥಾನಮಾನ ಏನಿತ್ತು? ಕ್ಯಾಬಿನೆಟ್ ದರ್ಜೆಯ ಸಚಿವನ ಸ್ಥಾನಮಾನ. ಕ್ಯಾಬಿನೆಟ್ ದರ್ಜೆ ಸಚಿವನ ಸ್ಥಾನಮಾನ. ಅದಕ್ಕೆ ಅವರು ಸಮರ್ಥನೆ ಕೊಡ್ತಾರೆ. ನಮ್ಮ ಅಧಿಕಾರಿಗಳು ಅವರಿಗೆ ಗೌರವ ಕೊಡಬೇಕು ಅಂತಾದ್ರೆ, ಯಾಕಂದ್ರೆ ಪಂಚಾಯತ್ ಜಿಲ್ಲಾ ಪರಿಷತ್ ಎಲೆಕ್ಷನ್ಗೆ ನಿಂತವರೆಲ್ಲ ಬಹಳ ವಿದ್ಯಾವಂತರೇನಲ್ಲ ಅಲ್ವಾ? ಅಲ್ಲಿ ವಿದ್ಯಾರ್ಹತೆ ಇರೋದಿಲ್ಲ. ಡಿಗ್ರಿ ಆದವರು, SLC ಆದವರು, ಈ ತರ ಎಲ್ಲ ಅವರು ನಿಂತಿದ್ದಾರೆ. ತುಂಬಾ ಅವರಿಗೆ ಅಧಿಕಾರಿಗಳು IAS ಆದವರೆಲ್ಲ ಗೌರವ ಕೊಡಬೇಕು ಅಂತಾದ್ರೆ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವನ ಸ್ಥಾನಮಾನ ಕೊಡಬೇಕು ಅಂತ ಹಠ ಹಿಡಿದು ಸಚಿವನ ದರ್ಜೆಯ ಸ್ಥಾನಮಾನ ಕೊಡಿಸ್ತಾರೆ. ಉಪಾಧ್ಯಕ್ಷನಿಗೆ ಸಹಾಯಕ ದರ್ಜೆಯ ಸಚಿವನ ಸ್ಥಾನಮಾನ ಕೊಡಿಸ್ತಾರೆ. ಹೇಗೆ ರಾಜ್ಯಕ್ಕೆ ಒಬ್ಬ ಮುಖ್ಯ ಕಾರ್ಯದರ್ಶಿ ಇರ್ತಾನೋ ಅದೇ ತರ ಜಿಲ್ಲೆಗೆ ಒಬ್ಬ ಮುಖ್ಯ ಕಾರ್ಯದರ್ಶಿ ಇರಬೇಕು ಅಂತೇಳಿ ಎಲ್ಲ ಸೀನಿಯರ್ IAS ಆಫೀಸರ್ಗಳನ್ನ ಜಿಲ್ಲಾ ಪರಿಷತ್ತಿನ ಚೀಫ್ ಸೆಕ್ರೆಟರಿ ಮಾಡ್ತಾರೆ. ನೆನಪು ಮಾಡ್ಕೊಳ್ಳಿ, ಯಾರು ನಮ್ಮ ಚೀಫ್ ಸೆಕ್ರೆಟರಿ? ಬಡಿಗಾರ್ ಅವರು, ವಿಜಯಭಾಸ್ಕರ್ ಅವರು, ಮದನ ಗೋಪಾಲ್ ಅವರು, ರತ್ನಪ್ರಭಾರ್ ಅಂತವರು, ರಘುನಂದನ್ ಅವರು, ಎಲ್ಲ ಸೀನಿಯರ್ IAS ಆಫೀಸರ್ಗಳು ಚೀಫ್ ಸೆಕ್ರೆಟರಿಗಳು ಜಿಲ್ಲಾ ಪರಿಷತ್ತಿದು. ಎಲ್ಲ ಜೂನಿಯರ್ IAS ಆಫೀಸರ್ಗಳು DC-ಗಳು. ಜಿಲ್ಲಾ ಪರಿಷತ್ನ ಚೀಫ್ ಸೆಕ್ರೆಟರಿ ಸಭೆ ಕರೆದ್ರೆ DC ಕೂಡ ಓಡಿಕೊಂಡು ಬರ್ತಾ ಇದ್ದನ್ನು ನಾವು ಕಣ್ಣಲ್ಲಿ ನೋಡಿದೀವಿ. ನಾವಾಗ ಸಾಕ್ಷರತಾ ಆಂದೋಲನದಲ್ಲಿ ಆ ವ್ಯವಸ್ಥೆ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಗಮನಿಸಿದ ಅಂಶಗಳು. ಹೇಗೆ ಒಬ್ಬ ರಾಜಕಾರಣಿ ಒಳ್ಳೆಯದನ್ನು ಮಾಡ್ಲಿಕ್ಕೆ ಸಾಧ್ಯ, ಗ್ರಾಮ ಸರ್ಕಾರಗಳನ್ನು ಹೇಗೆ ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಸಾಧ್ಯ, ಗಾಂಧಿಯ ಕನಸುಗಳಿಗೆ ಹೇಗೆ ಜೀವ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಅವರು ಸಾಬೀತು ಮಾಡಿ. ಫಂಡ್ಸ್ ಬಂತು, ಫಂಕ್ಷನರೀಸ್, ಶಿಕ್ಷಕರನ್ನ
ನೇಮಕಾತಿ ಮಾಡ್ತಾ ಇದ್ದದ್ದು, ವರ್ಗಾವಣೆ ಮಾಡ್ತಾ ಇದ್ದದ್ದು ಜಿಲ್ಲಾ ಪರಿಷತ್. ಈಗ ಸಾಧ್ಯ ಇದೆಯಾ? ಜಿಲ್ಲಾ ಪರಿಷತ್ ಶಾಲೆ ಅಂತ ಬೋರ್ಡ್ ಹಾಕಿದ್ರು. ಜಿಲ್ಲಾ ಪರಿಷತ್ ಶಾಲೆಗಳು ಈಗಲೂ ಜಿಲ್ಪಾಂ ಶಾಲೆ ಅಂತ ಇದೆ, ಹಾಗೆ ಹಾಕಿದ್ದಾರೆ, ಆದ್ರೆ ಅಧಿಕಾರ ಇಲ್ಲ. ವರ್ಗಾವಣೆ ಮಾಡ್ತಾ ಇದ್ದದ್ದು, ನೇಮಕಾತಿ ಮಾಡ್ತಾ ಇದ್ದದ್ದು ಜಿಲ್ಲಾ ಪರಿಷತ್. ಅದಕ್ಕೊಂದು ಶಿಕ್ಷಣ ಸ್ಥಾಯಿ ಸಮಿತಿ ಅಂತ ಇರ್ತದೆ, ಅವ್ರು ಮಾಡ್ತಾ ಇದ್ದೀವಿ. ತುಂಬಾ ಪ್ರಬಲವಾದ ವ್ಯವಸ್ಥೆ, ಬಹಳ ಹತ್ರದಿಂದ ನೋಡಿದ್ದೀವಿ. ಅದಕ್ಕಿಂತ ತಾಲೂಕ್ ಪಂಚಾಯತ್ ಅಂತ ಇತ್ತು, ಮಂಡಲ ಪಂಚಾಯತ್. ಅದಕ್ಕೆ ಅತ್ಯಂತ ಬಾಟಮ್ ಅಲ್ಲಿ 2-3 ಗ್ರಾಮ ಪಂಚಾಯತಿಗಳನ್ನು ಸೇರಿಸಿ ಮಂಡಲ ಪಂಚಾಯತ್ ಅಂದ್ರೆ ಡೆವಲಪ್ಮೆಂಟ್ಗೆ ಸ್ವಲ್ಪ ದೊಡ್ಡ ಯೂನಿಟ್ ಬೇಕು ಅಂತ ತೀರ್ಮಾನ ಮಾಡ್ತಾರೆ ನಜೀರ್ ಸಾಬ್ ಅವರು. ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗಬೇಕಾದ್ರೆ ಅವರು ಮಹಾತ್ಮ ಗಾಂಧೀಜಿಯವರ ಕನಸಿನಲ್ಲಿ ಅವರು 9 ಫಂಕ್ಷನ್ಸ್ ಅನ್ನು ಹೇಳಿರ್ತಾರೆ. ಅವರ ಗ್ರಾಮ ಸ್ವರಾಜ್ಯದ ಒಂದು ಚಿಂತನೆ ಇತ್ತಲ್ಲ ಮಹಾತ್ಮ ಗಾಂಧೀಜಿಯವರದು, 9 ಮೇನ್ ಪಾಯಿಂಟ್ಸ್ ಏನೆಲ್ಲ ಆ ಗ್ರಾಮ ಸರ್ಕಾರದ ಸ್ವಯಂ ಆಡಳಿತದಲ್ಲಿ ಇರಬೇಕು ಅನ್ನೋದು. ಅದು ಆಗ್ಬೇಕು ಅಂತ ಆದ್ರೆ ಆ ಯೂನಿಟ್ ತುಂಬಾ ಸಣ್ಣದಿದ್ರೆ ಅದನ್ನು ಮಾಡಕ್ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ನಜೀರ್ ಸಾಬ್ ಅವರು ಯೂನಿಟ್ ಅನ್ನು ದೊಡ್ಡದು ಮಾಡ್ತಾರೆ, ಸ್ವಲ್ಪ ದೊಡ್ಡ. ಇವತ್ತು ಕೇರಳದ ಪಂಚಾಯತ್ಗಳು ನೋಡಿ, 50,000 ಜನಸಂಖ್ಯೆ. ಒಂದು ಕೇರಳದ ಒಂದು ಗ್ರಾಮ ಪಂಚಾಯತ್ನ ಜನಸಂಖ್ಯೆ ಕನಿಷ್ಠ 20-30,000ರಿಂದ 50,000 ಜನಸಂಖ್ಯೆ ಕೇರಳದಲ್ಲಿ ದೊಡ್ಡ ಪಂಚಾಯತ್ಗಳು. ಕೇರಳದಲ್ಲಿ ಒಂದು ಗ್ರಾಮ ಪಂಚಾಯತ್ನ ವಾರ್ಷಿಕ ಬಜೆಟ್ 5 ಕೋಟಿ, 10 ಕೋಟಿ, 20 ಕೋಟಿ ಇರ್ತದೆ. ನಮ್ದು ಎಷ್ಟಿರ್ಬೋದು ಕರ್ನಾಟಕದಲ್ಲಿ? ಈಗ ಪ್ರಸ್ತುತ ಕರ್ನಾಟಕದಲ್ಲಿ ನಮ್ಮ ಗ್ರಾಮ ಸ್ವರಾಜ್ಯದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಗ್ರಾಮ ಸರ್ಕಾರ ಕೆಲಸ ಮಾಡಬೇಕು ಅಂತಾದ್ರೆ, ಜನರಿಗೆ ಸರ್ವಿಸಸ್ ಕೊಡಬೇಕು ಅಂತಾದ್ರೆ ಅನುದಾನ ಆಯ ಬೇಕು, ಅನುದಾನ ಬೇಕು. ಎಷ್ಟು ಬಜೆಟ್ ಇರ್ಬೋದು ಗ್ರಾಮ ಪಂಚಾಯತ್ಗಳಿಗೆ ಕರ್ನಾಟಕದಲ್ಲಿ? ಅಂದಾಜು ಒಂದು ಅಂದಾಜು 1.5 ಕೋಟಿ. ಬೇರೆ ಯಾರು ಹೇಳ್ತೀರಾ? 1 ಕೋಟಿ ಸರಾಸರಿ 1.5 ಕೋಟಿ ಸರಾಸರಿ. ಆದ್ರೆ ಕೆಲವು ಗ್ರಾಮ ಪಂಚಾಯತ್ಗಳು 10 ಕೋಟಿ 15 ಕೋಟಿ ಕೂಡ ಇದೆ. ಕರ್ನಾಟಕದಲ್ಲಿ ಕೆಲವು ಗ್ರಾಮ ಪಂಚಾಯತಿಗಳು ಓನ್ ಫಂಡೇ 4-5 ಕೋಟಿ ಇದೆ. ಅದು ಹೆಚ್ಚುವರಿ 50 ಲಕ್ಷಗಳು ಬರ್ತದೆ. ಅದರ ಮೇಲೆ ಪಂಚಾಯತ್ಗೆ ಯಾವ ಅಧಿಕಾರ ಇರುವುದಿಲ್ಲ, MLA-ಗಳನ್ನೇ ಅದನ್ನು ನಿಭಾಯಿಸ್ತಾರೆ. ಇಲ್ಲ, ಅದು ಇಲ್ಲ ನಮ್ಮಲ್ಲಿ ಕಾನೂನು ಪ್ರಕಾರ ಇಲ್ಲ, ಕಾನೂನು ಪ್ರಕಾರ ಕಾಯ್ದೆ ಪ್ರಕಾರ ಇಲ್ಲ. ಆ ಕಾರಣಕ್ಕಾಗಿ ಅವರು ಯೂನಿಟ್ ಅನ್ನು ದೊಡ್ಡದು ಮಾಡ್ತಾರೆ. ಆಮೇಲೆ ಇವತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗ್ತದಲ್ಲ, ತಾಲೂಕ್ ಪಂಚಾಯತ್ ಒಂದು ಕೂಡ ಎಲೆಕ್ಟೆಡ್ ಬಾಡಿ. ಆಗ 1987ರಿಂದ 92 ಇದೆಯಲ್ಲ, ತಾಲೂಕ್ ಪಂಚಾಯತ್ ಎಲೆಕ್ಟೆಡ್ ಬಾಡಿ ಅಲ್ಲ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿತ್ತು ನೋಡಿ ಆ ಕಲ್ಪನೆ. ಎಲ್ಲ ಮಂಡಲ ಪ್ರಧಾನಗಳು ತಾಲೂಕ್ ಪಂಚಾಯತ್ ಸಮಿತಿಯ ಮೆಂಬರ್ಸ್, ಆ ತಾಲೂಕಿನ ಎಲ್ಲ ಜಿಲ್ಲಾ ಪರಿಷತ್ ಮೆಂಬರ್ಸ್ ತಾಲೂಕ್ ಪಂಚಾಯತ್ ಸಮಿತಿಯ ಮೆಂಬರ್ಸ್, PNB ಬ್ಯಾಂಕ್ನ ಅಧ್ಯಕ್ಷರು ಆ ತಾಲೂಕ್ ಪಂಚಾಯತ್ ಸಮಿತಿಯ ಮೆಂಬರ್, ಶಾಸಕರು ಅಧ್ಯಕ್ಷರು. ಅಂದ್ರೆ ನೋಡಿ, ಒಂದು ಗ್ರಾಮದ ಸಮಸ್ಯೆ ಚರ್ಚೆಯಾಗಿ ಅದು ವಿಧಾನಮಂಡಲದವರೆಗೆ ತಲುಪುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ರು. ಅದ್ಭುತವಾದ ವ್ಯವಸ್ಥೆ. ವೆಸ್ಟ್ ಬೆಂಗಾಲ್ ಆಯಿತು, ಕರ್ನಾಟಕದಲ್ಲಿ ಆಯಿತು. ಅದನ್ನು ನೋಡಿ NT ರಾಮರಾವ್ ಅವರು ಆಂಧ್ರ ಪ್ರದೇಶದಲ್ಲಿ, NT ರಾಮರಾವ್ ಅವರು ತೆಲುಗುದೇಶಂ ಪಕ್ಷ ಹೇಗೆ ಅಧಿಕಾರಕ್ಕೆ ಬಂತು ಗೊತ್ತಾ ನಿಮಗೆ? ಅದೊಂದು ಬಹಳ ರೋಚಕವಾದ ಕಥೆ. ಅವರು ರಾಜಕಾರಣಿ ಅಲ್ಲ, ಗೊತ್ತಲ್ವಾ? NT ರಾಮರಾವ್ ರಾಜಕಾರಣಿ ಅಲ್ಲ, ಅವರೊಬ್ಬ ನಮ್ಮಲ್ಲಿ ರಾಜ್ಕುಮಾರ್ ಇದ್ದಾಗೆ ಸಿನಿಮಾ ನಟ, ಅಲ್ಲೊಬ್ಬ ಸಿನಿಮಾ ನಟ. ಅಂದ್ರೆ ಅವರು ಪೌರಾಣಿಕ ಸಿನಿಮಾಗಳಲ್ಲಿ ಹೆಚ್ಚು ಪಾತ್ರ ಮಾಡಿದ್ದು, ರಾಮನ ಪಾತ್ರ, ಕೃಷ್ಣನ ಪಾತ್ರ, ಈ ತರದ ಪಾತ್ರಗಳನ್ನು ಮಾಡಿದ್ದು. ಅಲ್ಲಿ ಹೋದ್ರೆ ಇವತ್ತು ಕೂಡ ಮನೆಗಳಲ್ಲಿ ರಾಮನ ಚಿತ್ರ ಫೋಟೋ ಅಂದ್ರೆ NT ರಾಮರಾವ್ ಫೋಟೋ ಇರ್ತದೆ. ಆ ತರದ ಒಂದು ಜನಪ್ರಿಯತೆ ಹೊಂದಿದ್ದ ನಟ. ಆ ಮನುಷ್ಯನಿಗೆ ಒಂದು ರಾಜ್ಯಸಭಾ ಮೆಂಬರ್ ಆಗ್ಬೇಕು ಅಂತ ಆಸೆ ಆಗ್ತದೆ. ನನ್ನನ್ನು ರಾಜ್ಯಸಭಾ ಮೆಂಬರ್ ಮಾಡಿ ಅಂತ ಕೇಳ್ತಾರೆ. ಇವತ್ತಾಗಿದ್ರೆ ಅವ್ರನ್ನ ಪಲ್ಲಕ್ಕಿ ಮೇಲೆ ಹೊತ್ಕೊಂಡು ಕರ್ಕೊಂಡು ಹೋಗಿ ಅವರಿಗೆ ರಾಜ್ಯಸಭಾ ಮೆಂಬರ್ ಮಾಡ್ತಾ ಇದ್ರು. ಆಗ ಕೊಡ್ಲಿಲ್ಲ ಅವರಿಗೆ. ನೀನು ಸಿನಿಮಾ ನಟನಾಗಿರು, ನಿನಗೆ ಬೇಡ ಅಂತ. ಆಗ ಅವರು ತೆಲುಗರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು. ನಾನೊಂದು ರಾಜ್ಯಸಭಾ ಸೀಟ್ ಕೇಳಿದ್ದಕ್ಕೆ ಕೊಡ್ಲಿಲ್ಲ. ಹಾಗೆ ತೆಲುಗರ ಸ್ವಾಭಿಮಾನದ ಹೆಸರಲ್ಲಿ ತೆಲುಗುದೇಶಂ ಪಕ್ಷ ಕಟ್ತಾರೆ. ಹಾಗೆ ಬಂದ ಪಕ್ಷ ಅದು. ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಾರೆ. ಅವರು ಕರ್ನಾಟಕ ನೋಡಿ, ಅವ್ರಿಗೆ ಅಲ್ಲಿ ಇವತ್ತು ಕೂಡ ಮಂಡಲ ಪಂಚಾಯತಿ ಇದೆ. ಆಂಧ್ರ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತಿ, ಆಮೇಲೆ ಜಿಲ್ಲಾ ಪರಿಷತ್, ಅಲ್ಲಿ ತಾಲೂಕ್ ಪಂಚಾಯತಿ ಇಲ್ಲ ಇವತ್ತು ಕೂಡ. ನೋಡಿ ಹೇಗೆ ವ್ಯವಸ್ಥೆಗಳು ಬದಲಾವಣೆ ಆಗ್ತಾ ಇರ್ತದೆ. ಇದೆಲ್ಲವನ್ನು ನೋಡಿದ ಮೇಲೆ ರಾಜೀವ್ ಗಾಂಧಿ ಅವರು ನೋಡಿ, ಈ ದೇಶದಲ್ಲಿ ಒಂದು ರೀತಿಯ ವ್ಯವಸ್ಥೆ ಇದೆ ಗ್ರಾಮ ಸ್ವರಾಜ್ಯ. ಈ 3 ರಾಜ್ಯಗಳಲ್ಲಿ ಬೇರೆ ರೀತಿ ಇದೆ. ಅದರಿಂದ ಆ 3 ರಾಜ್ಯಗಳಲ್ಲಿ ತುಂಬಾ ಒಳ್ಳೆ ಬದಲಾವಣೆಗಳಾಗ್ತಾ ಇದೆ ಅಂತ ಜನರಿಂದ ಫೀಡ್ಬ್ಯಾಕ್ ಬರ್ತಾ ಇದೆ. ನಾವು ಯಾಕೆ ಇಡೀ ದೇಶಕ್ಕೆ ಇದನ್ನು ತರಬಾರ್ದು ಅಂತೇಳಿ ಅವರೊಂದು ಸಮಿತಿ ನೇಮಕ ಮಾಡ್ತಾರೆ. ಡಾಕ್ಟರ್ ಸಿಂಘ್ವಿ ಸಮಿತಿ ಅಂತ ಹೆಸರು. ಅವರು ವರದಿ ಕೊಡ್ತಾರೆ. ಅವರು
ತುಂಬಾ ಒಂದು ಒಳ್ಳೆಯ ವರದಿಯನ್ನ ರಾಜೀವ್ ಗಾಂಧಿ ಅವರಿಗೆ ಕೊಡ್ತಾರೆ ಪ್ರಧಾನಿಯಾಗಿದ್ದಾಗ. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಹೇಳ್ತಾರೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿಗೆ ಎಲೆಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ ಅವರು. ಜಿಲ್ಲಾ ಪರಿಷತ್, ಜಿಲ್ಲಾ ಪಂಚಾಯತ್ ಅಂತ ಹೇಳ್ತಾರೆ, ಮಾಡಬೇಕು ಅಂತ ಹೇಳ್ತಾರೆ. 3 ಹಂತ ಪಂಚಾಯತ್ ರಾಜ್ ವ್ಯವಸ್ಥೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿದ್ದಾವೆ. ಕೇರಳದಲ್ಲಿ ಗ್ರಾಮ ಪಂಚಾಯತಿ, ಆಮೇಲೆ ತಾಲೂಕ್ ಪಂಚಾಯತಿ ಇಲ್ಲ, ಬ್ಲಾಕ್ ಪಂಚಾಯತಿ ಇದೆ. ಗ್ರಾಮ ಪಂಚಾಯತ್ ಆದ್ಮೇಲೆ ಬ್ಲಾಕ್ ಪಂಚಾಯತಿ, ಬ್ಲಾಕ್ ಪಂಚಾಯತ್ ಆದ್ಮೇಲೆ ಜಿಲ್ಲಾ ಪಂಚಾಯತಿ. ನಮ್ಮಲ್ಲಿ ಗ್ರಾಮ ಪಂಚಾಯತಿ, ಆಮೇಲೆ ಇಡೀ ತಾಲೂಕಿಗೆ ಒಂದು ತಾಲೂಕ್ ಪಂಚಾಯತಿ, ಆಮೇಲೆ ಡಿಸ್ಟ್ರಿಕ್ಟ್ ಜಿಲ್ಲಾ ಪಂಚಾಯತಿ ಇದೆ. ಇದು ಸಿಂಘವಿ ಸಮಿತಿಯ ವರದಿ ಆಧಾರದಲ್ಲಿ ಪಾರ್ಲಿಮೆಂಟ್ನಲ್ಲಿ ರಾಜೀವ್ ಗಾಂಧಿ ಅವರು ಇದ್ದಾಗಲೇ ಸಂವಿಧಾನದ 66ನೇ ತಿದ್ದುಪಡಿ ಅಂತ ಚರ್ಚೆಗೆ ಬಂತು. ಸಂವಿಧಾನದ ಇವತ್ತು ನಾವು 73rd ಅಮೆಂಡ್ಮೆಂಟ್ ಅಂತ ಮಾತಾಡ್ತೀವಲ್ಲ, ಅದು ಮೂಲತಃ ಸಂವಿಧಾನದ 66ನೇ ತಿದ್ದುಪಡಿ. ಲೋಕಸಭೆಯಲ್ಲಿ ಪಾಸ್ ಆಗ್ತದೆ, ಆದರೆ ರಾಜ್ಯಸಭೆಯಲ್ಲಿ 1 ವೋಟಿಂದ ಬಿದ್ದೋಗ್ತದೆ. 1 ವೋಟಿಂದ. ಆ 1 ವೋಟ್ ವಿರೋಧ ಹಾಕಿದವರು ನಮ್ಮ ರಾಜ್ಯದ ಒಬ್ಬ ಸಂಸದರು ಡಿ.ಬಿ. ಚಂದ್ರೇಗೌಡರು. ಬಿದ್ದೋಗ್ತದೆ. ಆಮೇಲೆ ರಾಜೀವ್ ಗಾಂಧಿ ಅವರ ಕೊಲೆ ಆಗ್ತದೆ, ಪುನಃ ಚುನಾವಣೆ ಬರ್ತದೆ, ನರಸಿಂಹರಾವ್ ಪ್ರಧಾನಿ ಆಗ್ತಾರೆ. ಆಗ ಅವರು ಪಕ್ಷದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ನಾವು ರಾಜೀವ್ ಗಾಂಧಿ ಅವರ ಕೆಲಸನ್ನ ನನಸು ಮಾಡ್ತೀವಿ, ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ಮಾಡ್ತೀವಿ ಅಂತ. ಹಾಗೆ ನರಸಿಂಹರಾವ್ ಪ್ರಧಾನಿ ಆದ್ಮೇಲೆ 1992ರಲ್ಲಿ ಪಾರ್ಲಿಮೆಂಟ್ನಲ್ಲಿ 66ನೇ ತಿದ್ದುಪಡಿ 73ನೇ ತಿದ್ದುಪಡಿಯಾಗಿ ಚರ್ಚೆಗೆ ಬರ್ತದೆ. ನಗರ ಗ್ರಾಮೀಣ ಪ್ರದೇಶಗಳಿಗೆ 73rd ಅಮೆಂಡ್ಮೆಂಟ್, ಅರ್ಬನ್ ಲೋಕಲ್ ಬಾಡೀಸ್ಗೆ 74th ಅಮೆಂಡ್ಮೆಂಟ್. 73 ಮತ್ತು 74ನೇ ತಿದ್ದುಪಡಿಗಳು ಒಟ್ಟಿಗೆ ಬಂದಿದೆ. ಪಾರ್ಲಿಮೆಂಟ್ ಚರ್ಚೆಯಾಗಿ 2 ರಾಜ್ಯಸಭೆ ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅನುಮೋದನೆ ಆಗ್ತದೆ. ಅನುಮೋದನೆ ಆಗಿ ಇಡೀ ದೇಶಕ್ಕೆ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದದ್ದು 1992ರಲ್ಲಿ. ಇದು ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ ನಡೆಸಿಕೊಂಡ ದಾರಿ. ಒಂದು ಸ್ವಲ್ಪ ಮಟ್ಟಿಗೆ ನಮ್ಗೆ ಹೇಳಿದೆ, ಯಾಕಂದ್ರೆ ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತಾಡುವಾಗ ಅದು ನಮ್ಗೆ ಗೊತ್ತಿರಬೇಕು. ಆದರೆ ಗ್ರಾಮ ಸ್ವರಾಜ್ಯ